ಟೀ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಅದು ಈ ಥರ ಒಂದು ಮಳೆಗಾಲದಲ್ಲಿ ಈ ಥರ ಸಖತ್ತಾಗಿರೋ ಮಸಾಲ ಟೀ ಸಿಕ್ಬಿಟ್ರೆ ಸ್ವರ್ಗ ರೀ ಸ್ವರ್ಗ. ಬನ್ನಿ ಇವತ್ತು ಸೋಮು ಕಿಚನಲ್ಲಿ ಮಸಾಲ ಟೀ. ಮೊದಲು ಒಂದು ಪಾತ್ರೆಗೆ ಒಂದು ದೊಡ್ಡ ಲೋಟ ನೀರು, ಒಂದು 1/4 ಲೀಟ್ರ್ ಅಷ್ಟು ಇರ್ಬೋದು. ಅದ್ರ ಜೊತೆ 2 ಸ್ಪೂನು ಟೀ ಪುಡಿ, ಅದ್ರ ಜೊತೆ 1 ಇಂಚಷ್ಟು ಶುಂಠಿ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದೇ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಘಮ್ ಅನ್ನತ್ತೆ. ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಕುದೀತಾ ಇರಲಿ. ನೆಕ್ಸ್ಟು ಒಂದು ಪಾತ್ರೆಗೆ ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಆ ಹಾಲನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಬರಬೇಕು ಹಾಲು, ಅವಾಗ ಟೀ ಸಖತ್ತಾಗಿ ಬರುತ್ತೆ. ನೋಡಿ ಇವಾಗ ಹಾಲು ಕುದೀತಾ ಇದೆ, ಡಿಕಾಷನ್ ಕೂಡ ರೆಡಿಯಾಗಿದೆ. ಇದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು, ಇದನ್ನು ಕುದಿಸ್ಬೇಕಾಗಿಲ್ಲ. ನೆಕ್ಸ್ಟು ಒಂದು ಗ್ಲಾಸ್ಗೆ ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಂಡು ರೆಡಿಯಾಗಿರೋ ಡಿಕಾಷನ್ ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರೋ ಮಸಾಲೆ ಟೀ ರೆಡಿ ಆಗುತ್ತೆ. ಇಲ್ಲಾಂದರೆ ಡಿಕಾಷನ್ನ ಡೈರೆಕ್ಟಾಗಿ ಹಾಲಿರೋ ಪಾತ್ರೆಗೆ ಕ್ಲೀನಾಗಿ ಸೋಸ್ಕೊಂಡ್ರೆ ಸೂಪರಾಗಿರೋ ಮಸಾಲೆ ಟೀ ರೆಡಿ ಆಗುತ್ತೆ. ಇದನ್ನು ನೀಟಾಗಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಫ್ಯಾಮಿಲಿ ಎಲ್ಲ ಕುಡಿತಾ ಇದ್ದರೆ ಸ್ವರ್ಗ ರೀ ಸ್ವರ್ಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸೋಮು ಕಿಚನ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.